ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಸಹಸ್ರನಾಮದಲ್ಲಿ 34ನೆಯ ಹೆಸರು ಪ್ರಭವ ಅಂತ. ಪ್ರಭವ ಅನ್ನುವುದರ ನೇರವಾದಂತಹ ಅರ್ಥ ಸೃಷ್ಟಿ ಅಥವಾ ಸೃಷ್ಟಿಕರ್ತ ಅಂತ. ಅಂದರೆ ಯಾವುದು ಮುಖ್ಯ ಕಾರಣವೋ ಸೃಷ್ಟಿಗೆ, ಯಾರು ಎಲ್ಲ ಸೃಷ್ಟಿಯನ್ನು ತನ್ನ ಇಚ್ಛೆಯಂತೆಯೇ ತನ್ನ ಸಂಪೂರ್ಣವಾದಂತಹ ನಿಯಂತ್ರಣದಲ್ಲಿ ಮಾಡ್ತಾನೋ ಅವನಿಗೆ ಪ್ರಭವ ಅಂತ ಹೆಸರು. ಕೃಷ್ಣನೇ ಹೇಳಿಕೊಂಡಿದ್ದಾನೆ, ನಾನೇ ಪ್ರಭವ ಅಂತ, ಎಲ್ಲವನ್ನೂ ಸೃಷ್ಟಿಸಿದವನು ನಾನು ಅಂತ. ಕೃಷ್ಣಸ್ಯ ಜಗತಃ ಅಂತ, ಸಂಪೂರ್ಣವಾದಂತಹ ಜಗತ್ತಿನ ಸೃಷ್ಟಿ ಅದು ನನ್ನಿಂದ ಅಂತ ಹೇಳಿ ಘೋಷಣೆ ಮಾಡಿದ್ದಾನೆ. ಉಪನಿಷತ್ತುಗಳು ಅದನ್ನೇ ಸಮರ್ಥನೆ ಮಾಡ್ತವೆ. ನೋಡಿ, ಜಗತ್ತಿನಲ್ಲಿ ಎಲ್ಲವನ್ನೂ ನಿಯಂತ್ರಿಸುವಂತಹ ಏಕೈಕ ಶಕ್ತಿ ಎನ್ನುವುದನ್ನು ನಾವು ಕಲ್ಪನೆ ಮಾಡಲಿಕ್ಕೆ ನಮಗೊಂದು ಉದಾಹರಣೆ ಇಲ್ಲ, ಹಾಗೆ ಇರಲಿಕ್ಕೂ ಸಾಧ್ಯವೂ ಇಲ್ಲ. ಎಷ್ಟು ದೊಡ್ಡ ಶ್ರೀಮಂತ ಅಂತ ಅನ್ನಿಸಿಕೊಂಡವನು, ಏನಿಲ್ಲ ಅಂತ ಹೇಳಿದವನ ತಲೆ ಕೂದಲು ಕತ್ತರಿಸಬೇಕಾದರೂ ಕೂಡ ಬಾರ್ಬರ್ ಶಾಪಿಗೆ ಹೋಗಿ ನಾಪಿತನ ಹತ್ತಿರ ತಲೆ ಬಾಗಬೇಕಾಗ್ತದೆ. ಎಷ್ಟು ದೊಡ್ಡ ಡಾಕ್ಟರ್ ಆದರೂ ಕೂಡ ತನಗೆ ಹುಷಾರಿಲ್ಲ ಅಂತ ಹೇಳಿದಾಗ ಇನ್ನೊಬ್ಬರ ಸಹಾಯವನ್ನು ಪಡೀಲೇಬೇಕಾಗ್ತದೆ. ವೃದ್ಧಾಪ್ಯ, ಶರೀರಕ್ಕೆ ಬರುವಂತಹ ಆ ಬಾಧೆಗಳು, ಅದೆಲ್ಲವೂ ಕೂಡ ಯಾವುದೂ ಶಾಶ್ವತ ಅಲ್ಲ ಅನ್ನುವಂಥದ್ದನ್ನು ನಮಗೆ ಮತ್ತೆ ಮತ್ತೆ ಎಚ್ಚರಿಸ್ತವೆ. ಹಾಗಾಗಿ ಇಲ್ಲಿ ಶಾಶ್ವತವಾದಂತಹ ಶಕ್ತಿಯಾಗಲಿ, ಸಾಮರ್ಥ್ಯವಾಗಲಿ, ಎಲ್ಲವನ್ನೂ ನಿಯಂತ್ರಿಸುವಂತಹ ಒಂದು ಯೋಗ್ಯತೆಯಾಗಲಿ ಯಾರಿಗೂ ಇಲ್ಲ. ಎಲ್ಲರದ್ದೂ ಇಲ್ಲಿ ಡಿಪೆಂಡೆನ್ಸಿ ಅನ್ನುವಂಥದ್ದು ಇದ್ದೇ ಇರ್ತದೆ. ಇನ್ನೊಬ್ಬರ ಮೇಲೆ ಯಾವತ್ತೂ ಕೂಡ ಅವರು, ಎಲ್ಲಿವರೆಗೆ ಅಂತ ಹೇಳಿದರೆ ಕಣ್ಣಿನ ಡಾಕ್ಟ್ರು ಕೂಡ ತನ್ನ ಕಣ್ಣಿಗೆ ಕಸ ಬಿದ್ದಾಗ ಇನ್ನೊಬ್ಬರ ಸಹಾಯವನ್ನು ತಗೊಳ್ಬೇಕಾದಂತಹ ಒಂದು ಜಗತ್ತಿನ ವ್ಯವಸ್ಥೆ ಇದು. ಯಾವ ಕಾರಣಕ್ಕೂ ಎಲ್ಲವನ್ನೂ ನಾನೇ ಮಾಡಬಲ್ಲೆ ಅಂತ ಹೇಳಿ ಘೋಷಿಸುವವನೂ ಯಾರೂ ಇಲ್ಲ. ಅಂತಹ ಸಾಮರ್ಥ್ಯ ಭಗವಂತ ಯಾರಿಗೂ ಕೊಟ್ಟೂ ಇಲ್ಲ. ಆದರೆ ಅವನು ಮಾತ್ರ ಎಲ್ಲದಕ್ಕಿಂತಲೂ ಕೂಡ ಅತೀತನಾಗಿಯೇ ಇದ್ದಾನೆ. ಎಲ್ಲವನ್ನೂ ಸೃಷ್ಟಿ ಮಾಡಬಲ್ಲೆ ಅಂತ ಹೇಳುವವನು, ಅವನಿಗೊಂದು ಇತಿಮಿತಿ ಇರ್ತದೆ, ಅದಕ್ಕಿಂತ ಆಚಿನದ್ದು ಅವನಿಗೆ ಗೊತ್ತಿರೋದಿಲ್ಲ. ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಆ ಒಂದು ಪ್ರದೇಶಕ್ಕೆ, ಆ ಒಂದು ವ್ಯಾಪ್ತಿಗೆ ಮಾತ್ರ ಅವನು ಸೀಮಿತನಾಗಿರ್ತಾನೆ. ಆ ಭಗವಂತನ ಸರ್ವಕರ್ತೃತ್ವ ಅನ್ನುವಂಥದ್ದಿದೆಯಲ್ಲ, ಅದು ಅದ್ಭುತ. ಸರ್ವಾಂತರ್ಯಾಮಿ ಅಂತ ಹೇಳಿದಾಗ ನಾವು ಅರ್ಥ ಮಾಡಿಕೊಳ್ಳಬೇಕು, ಯಾರಿಗೂ ಇಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ. ಅದನ್ನೇ ಜಗದ್ಗುರು ಮಧ್ವಾಚಾರ್ಯರು ಸ್ಪಷ್ಟವಾಗಿ ಗಟ್ಟಿಯಾಗಿ ಘೋಷಿಸಿಬಿಟ್ಟದ್ದು. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಂ ಅಂತ ಹೇಳಿ. ಇಲ್ಲಿ ಎರಡೇ ಇರುವುದು, ಒಂದು ಸಂಪೂರ್ಣ ಸ್ವತಂತ್ರ, ಅದು ಪರಮಾತ್ಮ ಮಾತ್ರ. ಮತ್ತೆ ಅಸ್ವತಂತ್ರ ಅನ್ನುವಂಥದ್ದನ್ನು ಬೇರೆ ಎಲ್ಲ ಸೇರಿಸಿ ಏನನ್ನು ಬೇಕಾದರೂ, ಪರಮಾತ್ಮನ ನಂತರ ಲಕ್ಷ್ಮಿ ಇದ್ದಾಳೆ, ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಯಾವ ದೇವತೆಗಳು, ಯಾವ ಗಂಧರ್ವರು, ಯಾವ ಮನುಷ್ಯರು, ಯಾವುದೇ ಒಂದು ಜೀವಜಾತವನ್ನು ತಗೊಂಡರೂ ಕೂಡ ಅದೆಲ್ಲವೂ ಕೂಡ ಅಸ್ವತಂತ್ರ ಅನ್ನುವಂತಹ ಕ್ಯಾಟಗರಿಗೆ ಬರುವುದು. ಇಲ್ಲದಿದ್ದರೆ ನಮಗೆ ದೇವರ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ, ಸಮರ್ಥನೆ ಮಾಡಲಿಕ್ಕೂ ಆಗುವುದಿಲ್ಲ. ನೋಡಿ, ದೇವರು ಸೃಷ್ಟಿ ಮಾಡಿದ್ದಾನೆ, ನಮಗೆ ಇಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಹೇಳಿದರೆ ದೇವರು ಎಲ್ಲೋ ಇದ್ದೇನೋ, ನಾವು ಇಲ್ಲೇ ಇದ್ದೇವೆ ಅಂತ ಆಗ್ತದೆ ಅಲ್ವಾ? ಹಾಗಾಗಿ ನಮ್ಮ ಸಂಪೂರ್ಣ ನಿಯಂತ್ರಣ ಅವನಿಗಿಲ್ಲ ಅಂತ. ಯಾಕಂದರೆ ಜಗತ್ತನ್ನು ನಿಯಂತ್ರಿಸುವಂತಹ ಶಕ್ತಿ, ಯಾಕಂದರೆ ಒಂದು ಕಡೆ ಎಲ್ಲವನ್ನು ನಿಯಂತ್ರಿಸುವಂತಹ ಶಕ್ತಿ ಇದ್ದಾನೆ. ಅಂದರೆ ಆಫೀಸಿಗೆ ಬಾಸ್ ಬಂದಾಗ ನಮಗೆ ಹೆದರಿಕೆ, ನಾವು ಶಿಸ್ತಲ್ಲಿರ್ತೇವೆ. ಇವತ್ತು ಆಫೀಸಿಗೆ ಬಾಸ್ ಬರ್ತಾರೆ, ನಾನು ಕರೆಕ್ಟ್ ಟೈಮಿಗೆ ಹೋಗಬೇಕು, ಕರೆಕ್ಟಾಗಿ ಡ್ರೆಸ್ ಮಾಡಿಕೊಂಡು ಹೋಗಬೇಕು, ಸರಿಯಾಗಿ ಸಮಯಕ್ಕೆ ಎಲ್ಲವನ್ನೂ ಕೂಡ ಮಾಡಿ ರಿಪೋರ್ಟ್ ಮಾಡಬೇಕು, ಡಿಸಿಪ್ಲಿನ್ನು ಕ್ಲೀನಾಗಿರಬೇಕು ಇವತ್ತು ಅಂತ ಹೆದರಿಕೊಂಡು ಹೋಗ್ತಾರೆ. ಬಾಸ್ ಬರಲಿಲ್ಲ ಅಂತ ಹೇಳಿದರೆ ನಾವೆಲ್ಲಿದ್ದು ರಿಪೋರ್ಟ್ ಮಾಡಿದ್ರು ತಾನೇ ಅವನಿಗೆ ಅರ್ಥ ಆಗೋದು. ಆದರೂ CC ಕ್ಯಾಮರಾದಲ್ಲಿ ನೋಡ್ತಾ ಇದ್ದಾನೆ ಅಂತ ಹೇಳಿದರೆ, ಕ್ಯಾಮರಾ ಕಣ್ಣು ತಪ್ಪಿಸಿಯೂ ಕೂಡ ಏನನ್ನು ಮಾಡಲಿಕ್ಕೆ ನಮಗೆ ಬರ್ತದೆ, ಗೊತ್ತಿದೆ.
ಆದರೆ ಈ ಪರಮಾತ್ಮನ ಈ ಒಂದು ಮಯಾಧ್ಯಕ್ಷೇಣ ಅದು ಹೇಳಿದದನ್ನೇ, ಈ ಪ್ರಕೃತಿಯಲ್ಲಿ ನಡೆಯುವಂತಹ ಎಲ್ಲ ಚರಾಚರ ವಿಚಾರಗಳಿಗೂ ಕೂಡ ನನ್ನ ನಿಯಂತ್ರಣ ಹೇಗಿದೆ, ನನ್ನ CC ಕ್ಯಾಮರಾದ ವ್ಯಾಪ್ತಿ ಎಂತಹ ಸೂಕ್ಷ್ಮ ಕಠಿಣಾಂತ ಪ್ರದೇಶಗಳನ್ನು ಕೂಡ ಒಳಗೊಂಡಿದೆ. ನನ್ನ ಕಣ್ಣು ತಪ್ಪಿಸಿ ನಿಮಗೆ ಏನನ್ನೂ ಮಾಡಲಿಕ್ಕೆ ಬರುವುದಿಲ್ಲ. ಇದು ಪರಮಾತ್ಮನ ಘೋಷಣೆ. ಅದು ಅವನ ಕಣ್ಣು ತಪ್ಪಿಸಿ ಅವನಿಗೆ ಗೊತ್ತಿಲ್ಲದ ಹಾಗೆ ನಾವು ಯಾವ ವ್ಯವಹಾರವನ್ನು ನಾವು ಅಂತಲ್ಲ ದೇವತೆಗಳೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಅವನು ಪ್ರಭಾವ, ಎಲ್ಲದರಕ್ಕೂ ಮುಖ್ಯ ಮೂಲ ಕಾರಣನಾಗಿರುವವನು ಅಂತ ಅರ್ಥ. ಅದನ್ನೇ ಉಪನಿಷತ್ತು, ಮಾಂಡೂಕೋಪನಿಷತ್ತು ಸ್ಪಷ್ಟವಾಗಿ ಹೇಳಿತವನನ್ನು ಪ್ರಭವ ಅಂತ ಹೇಳಿಯೇ ಕರೆಯಿತು. ಪ್ರಭವ ಸರ್ವಭಾವಾನಾಂ ಸತಾಮಿತಿ ವಿನಿಶ್ಚಯ ಅಂತ ಆಚಾರ್ಯರು ಅದಕ್ಕೆ ಒಂದು ಚಿಂತನೆಯನ್ನು ಕೊಡ್ತಾರೆ. ಏನು ಅಂತ ಹೇಳಿದರೆ, ಪ್ರಭವ ಸರ್ವಭಾವಾನ ವಿಷ್ಣುರೇವನ ಸಂಶಯ ಅಂತ. ಎಲ್ಲ ಜಗತ್ತಿನಲ್ಲಿರುವಂತಹ ಯಾವುದೇ ಒಂದು ವ್ಯವಸ್ಥೆಯನ್ನು ತಗೊಳ್ಳಿ, ಅಲ್ಲಿ ಮುಖ್ಯ ಕಾರಣ ಪರಮಾತ್ಮನೇ ಅಂತ ಅವನೇ ಘೋಷಿಸಿಕೊಂಡಿದ್ದಾನೆ. ಮತ್ತೊಂದು ಕಡೆ ದೈವಂ ಚೈವಾತ್ರ ಪಂಚಮಂ ಅಂತ. ನೀವು ಏನೇ ಲೆಕ್ಕಾಚಾರ ಹಾಕಿ, ಏನೇ ವಸ್ತುಗಳನ್ನು ಸೇರಿಸಿ, ಎಂತಹ ವ್ಯಕ್ತಿಗಳನ್ನು ಒಟ್ಟು ಸೇರಿಸಿಕೊಳ್ಳಿ, ಏನನ್ನು ಸೃಷ್ಟಿ ಮಾಡಿ ನಾವು ಮಾಡಿದೆವು ಅಂತ ನೀವು ಹೇಳಿಕೊಂಡರೆ ಏನೂ ಇಲ್ಲ. ಅಲ್ಲಿ ಮುಖ್ಯವಾಗಿ ಇರುವಂಥದ್ದು ದೈವ ಬಲ. ಆ ದೈವ ಅದು ತಾನೇ ಅಂತ ಹೇಳ್ತಾನೆ. ದೈವ, ಆ ದಿವಿ ಅನ್ನುವಂತಹ ಒಂದು ಶಬ್ದವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೇಳಿಕೊಳ್ತಾನೆ ಕೃಷ್ಣನೇ, ಜನ್ಮ ಕರ್ಮ ಚ ಮೇ ದಿವ್ಯಂ ಅಂತ. ನನ್ನ ಅವತಾರಗಳಾಗಲಿ ನಾವು ಮಾಡುವಂತಹ ಕರ್ಮಗಳಾಗಲಿ ಅದೆಲ್ಲವೂ ಕೂಡ ದಿವ್ಯ ಅಂತ ಹೇಳಿಕೊಂಡ. ಯಾಕಂದರೆ ಬೇರೆ ಯಾರಿಗೂ ಕೂಡ ಅದನ್ನು ಚಿಂತನೆ ಮಾಡಲಿಕ್ಕೂ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಸರ್ವ ಸಂಕಲ್ಪಕ್ಕೂ ಕೂಡ ಮೂಲ ಪರಮಾತ್ಮ ನಾರಾಯಣ ಒಬ್ಬನೇ. ಅದಕ್ಕೆ ಅವನನ್ನು ವಿಷ್ಣು ಅಂತ ಕರೆದದ್ದು, ಸರ್ವವ್ಯಾಪ್ತ ಅಂತ ಹೇಳಿ. ಸರ್ವ ಅಂತ ಹೇಳಿದರೆ ಎಲ್ಲ, ಅವನಿಲ್ಲದ ಜಾಗ ಇಲ್ಲ ಅಷ್ಟೇ. ಈ ರೀತಿಯಾಗಿ ಎಲ್ಲ ಕಡೆಯಲ್ಲಿಯೂ ಸಂಭವಿಸುವಂತಹ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸೃಷ್ಟಿ, ಪ್ರತಿಯೊಂದು ಸನ್ನಿವೇಶ, ಇದಕ್ಕೆಲ್ಲದಕ್ಕೂ ಕೂಡ ಪರಮ ಮುಖ್ಯ ಕಾರಣ ಪರಮಾತ್ಮ, ಸರ್ವ ಕಾರಣ ಅವನೊಬ್ಬನೇ. ಅವನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಯಾರಿಗೂ ಯಾವ ಸ್ವಾತಂತ್ರ್ಯವೂ ಈ ಪ್ರಪಂಚದಲ್ಲಿ ಇಲ್ಲ. ಇತ್ತಂ ಸತಾಂ ನಿಶ್ಚಯಸ್ಯಾತ್ ಅಂತ ಹೇಳಿ ಹರಿವಂಶ ಪುರಾಣದಲ್ಲಿ ಬಂದ ಮಾತನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಇದರ ವಿವರಣೆಯನ್ನು ಕೊಡುವಾಗ. ಎಲ್ಲವನ್ನು ಸೃಷ್ಟಿಸಿದ್ದಾನೆ ಅಂತ ಹೇಳಿ ಅರ್ಥ. ಯಾಕಂದರೆ ಜಗತ್ತಿನಲ್ಲಿ ಅವನನ್ನು ಹೊರತು ಬೇರೆ ಯಾವುದೇ ಉತ್ಪಾದಕ ಇಲ್ಲ. ಇಲ್ಲಿ ಯಾವನೇ ಇಲ್ಲ, ಯಾವನಿಗೂ ಆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ಆ ವ್ಯಾಪ್ತಿ ಇಲ್ಲ. ಹಾಗಾಗಿ ಕೃಷ್ಣ ಹೇಳಿದ್ದು ಸ್ಪಷ್ಟವಾಗಿ, ಕೃಷ್ಣಸ್ಯ ಜಗತಃ. ಈ ಜಗತ್ತಿನಲ್ಲಿ ಇದು ಮಾತ್ರ, ಅಂದರೆ ಬೇರೆ ಮತಗಳಲ್ಲಿ ದೇವರ ಚಿಂತನೆ ಹೀಗಿದೆ. ಹೇಗೆ ಅಂದರೆ ಪರಮಾತ್ಮ ಸ್ವರ್ಗದಲ್ಲಿದ್ದಾನೆ ಅಥವಾ ಯಾವುದೋ ಒಂದು ಲೋಕದಲ್ಲಿದ್ದಾನೆ, ಇಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ಜನ್ಮ ಕೊಟ್ಟಿದ್ದಾನೆ, ಇಲ್ಲಿ ಏನಾದರೂ ಸಾಧನೆ ಮಾಡಿ ಪರೀಕ್ಷೆ ಬರೆದು ಬನ್ನಿ ಅಂತ ಹೇಳಿ ಕಳಿಸಿದ್ದಾನೆ, ನಾವು ರಿಸಲ್ಟ್ ಇಟ್ಕೊಂಡು ಹೋಗಬೇಕು, ಮತ್ತು ನಮಗೊಂದು ಪರ್ಮನೆಂಟ್ ಪೋಸ್ಟ್ ಕೊಡ್ತಾನೆ ಅಂತ. ಆದರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪರಮಾತ್ಮನಿಗೆ ಈ ಲೋಕದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತಾಗಿ ಬಿಡುತ್ತದೆ. ಯಾಕಂದರೆ ಅವನು ಸ್ವರ್ಗದಲ್ಲಿದ್ದಾನೆ, ರಿಪೋರ್ಟ್ ಎಲ್ಲ ಆಮೇಲೆ ನೋಡೋದು ಅವನು. ಈ ರೀತಿಯಾದಂತಹ ಚಿಂತನೆಯಲ್ಲಿ ಪರಮಾತ್ಮನಿಗೆ ಸರ್ವಕರ್ತೃತ್ವ, ಅವನ ಸರ್ವಶಕ್ತ ಅನ್ನುವಂಥದ್ದನ್ನು ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಪರಮಾತ್ಮ ಸರ್ವಕರ್ತೃ, ಸರ್ವಶಕ್ತ, ಸರ್ವವ್ಯಾಪ್ತ ಅಂತ ಒಪ್ಪಿಕೊಂಡಾಗ ಮಾತ್ರ, ಅವನನ್ನು ನಿರ್ಗುಣ ನಿರಾಕಾರ ಅಂತ ಒಪ್ಪಿಕೊಂಡರೂ ಕೂಡ ಈ ರೀತಿಯಾಗಿ ಅವನ ಒಂದು ಗುಣವರ್ಣನೆ ಮಾಡಲಿಕ್ಕೆ ಬರುವುದಿಲ್ಲ ನಮಗೆ. ಅಥವಾ ಅವನನ್ನು ದೇವರು ಒಪ್ಪಿಕೊಳ್ಳಿಕ್ಕೂ ನಮಗೆ ಸಾಧ್ಯ ಇಲ್ಲ. ನಿರ್ಗುಣ ನಿರಾಕಾರ ಅನ್ನುವಂತಹ ಶಬ್ದದ ಅರ್ಥ ಮಾಡಿಕೊಳ್ಳಿ. ಯಾವ ಕಾರಣಕ್ಕೂ ಕೂಡ ನಿರ್ಗುಣ ನಿರಾಕಾರ ಅಂದರೆ ಕಲ್ಲು ಬಂಡೆಯ ಹಾಗೆ ಸುಮ್ಮನೆ ಇರುವಂತಹ ದೇವರಿಂದ ನಮಗೇನು ಉಪಯೋಗ? ಹಾಗಲ್ಲ. ಪರಮಾತ್ಮ ಅಂತ ಹೇಳಿದೆ ನಿರ್ಗುಣವೂ ಅಲ್ಲ, ನಿರಾಕಾರನೂ ಅಲ್ಲ, ಅವನ ಅನಂತ ಗುಣ ಪರಿಪೂರ್ಣ, ಸರ್ವಶಕ್ತ, ಸರ್ವವ್ಯಾಪ್ತ, ಸರ್ವೋತ್ತಮ ಅಂತ ಹೇಳಿ ಆಚಾರ್ಯರು ಸಾರಿ ಸಾರಿ ಹೇಳಿದರು. ಅದನ್ನೇ ಈ ಪ್ರಭವ ಅನ್ನುವಂತಹ ಭಗವಂತನ ಹೆಸರು ಮತ್ತೆ ನಮಗೆ ಸ್ಪಷ್ಟವಾಗಿ ಸಮರ್ಥನೆ ಮಾಡಿ ಹೇಳ್ತದೆ. ಅಂದರೆ ಪರಮಾತ್ಮ ಎಲ್ಲ ಕಡೆ ಪ್ರಭವ ಅಂತ. ಪ್ರಹ ಅನ್ನುವಂಥದ್ದಕ್ಕೆ ಒಂದು ವಿಶೇಷ ಅರ್ಥ ಇದೆ, ಅದು ಪ್ರಕೃಷ್ಟವಾದದ್ದು ಅಂತ ಹೇಳಿ. ಎಲ್ಲ ಕಡೆಯಲ್ಲಿಯೂ ಎಲ್ಲವನ್ನಿಯೂ ಕೂಡ ಓನರ್ ಆಗಿ, ಓನರ್ಶಿಪ್ ಅನ್ನುವಂಥದ್ದನ್ನು ಪಡೆದುಕೊಂಡವನು ಅಂತ ಅರ್ಥ.
ಆದ್ದರಿಂದ ಯಾರು ಎಂತಹ ಸಂಪತ್ತನ್ನು ಇಟ್ಟುಕೊಂಡ್ರೂ ಎಷ್ಟು ಕಾಲ ಮೇರೆದರೂ ಎಲ್ಲ ಬಿಟ್ಟು ಹೋಗಬೇಕು. ಕೆಲವರು ಮಾಡ್ತಾರೆ ಚಿಂತನೆ ಏನಂತ ಹೇಳಿದರೆ, ನಾನು ಇಷ್ಟೆಲ್ಲ ಮಾಡಿಡ್ತೇನೆ, ಇಷ್ಟೆಲ್ಲ ಸಾಯುವ ತನಕ ಲೆಕ್ಕಾಚಾರ ಮಾಡ್ತಾರೆ. ಬೇರೆಯವರಿಗೆ ಒಂದು ಪೈಸೆ ಕೊಡುವುದಿಲ್ಲ, ಕೊಡುವ ಯೋಚನೆಯನ್ನು ಮಾಡುವುದಿಲ್ಲ. ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪರಂಪರೆಗೆ 1000 ವರ್ಷಕ್ಕೂ ಬೇಕಾದಷ್ಟು ಸಂಪತ್ತು ಮಾಡಿಡ್ತೇವೆ ಅಂತ ಹೇಳ್ತಾರೆ, ಮಾಡ್ತಾರೆ ಕೆಲವರೆಲ್ಲ. ನೋಡಿ, ವಂಶ ಪಾರಂಪರ್ಯವಾಗಿ ಆ ಸಂಪತ್ತನ್ನು ಇಟ್ಟುಕೊಂಡಂತಹ ಅನಾದಿ ಕಾಲದಿಂದ ಅದೇ ಒಂದು ಸಂಪತ್ತಿನ ಅಥವಾ ಒಂದು ಅಧಿಕಾರದ ಒಂದು ವ್ಯಾಪ್ತಿಯನ್ನು ಹಾಗೇ ಉಳಿಸಿಕೊಂಡಂತಹ ಯಾವುದಾದರೂ ಒಂದು ಕುಟುಂಬ ಇದ್ದರೆ ತೋರಿಸಿ. ಇಲ್ಲ, ನಮ್ಮ ಕೈಯಲ್ಲಿಲ್ಲ ಅದು. ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳಿ ನೀವು ಲೆಕ್ಕಾಚಾರ ಹಾಕಿದರೂ ಎಂಥವರು ಹುಟ್ಟಿ ಬರ್ತಾರೆ, ಅವರ ಹಣಬರ ಏನು ಅಂತ ನಮಗೆ ಗೊತ್ತಿದೆಯಾ? ಆಗೋದಿಲ್ಲ. ಈ ಸಂಪತ್ತು ಇವತ್ತು ನಾಳೆ ಮತ್ತೊಬ್ಬನಿಗೆ ಇನ್ನೊಬ್ಬನಿಗೆ ಅಂತ ಹೇಳಿ ಹಂಚಿಕೆಯಾಗಿ ಹೋಗ್ತದೆ. ಹಾಗಾಗಿ ಇಲ್ಲಿ ನಿಜವಾದಂತಹ ಒಂದು ಅದನ್ನು ಅನುಭವಿಸುವಂಥ ಅಥವಾ ಅದರ ಓನರ್ಶಿಪ್ ಅನ್ನುವಂಥದ್ದು ಅದು ಪರಮಾತ್ಮನಿಗೆ ಮಾತ್ರ. ಆದರೆ ಇವತ್ತು ನಾಳೆ ಇನ್ನೊಬ್ಬನಿಗೆ ಅಂತ ಹೇಳಿ ಅವ ಕೊಡ್ತಾನೆ. ಎಲ್ಲ ಈ ಭೂಮಿಗೆ ಬರ್ತಾರೆ, ಒಂದಷ್ಟು ಸಮಯ ಹೋರಾಟ ಎಲ್ಲ ಮಾಡ್ತಾರೆ, ಮತ್ತೆ ಹೋಗ್ತಾರೆ ಅಷ್ಟೇ. ಆದ್ದರಿಂದ ಯಾವತ್ತಿಗೂ ಇರುವಂತಹ ಶಾಶ್ವತ ಪ್ರಕೃಷ್ಟವಾದ ಪ್ರಬಲವಾದಂತಹ ಓನರ್ಶಿಪ್ಪು ನನ್ನದು ನಾನು ಅಂತ ಹೇಳಿ ಮೆರೀಬೇಡಿ. ಅಹಂಕಾರದಿಂದ ಇವತ್ತು ನನಗೆಲ್ಲ ಇದೆ ಅಂತ ಹೇಳಿ ನೀವು ಏನೇನೋ ಯೋಚನೆ ಮಾಡಿಕೊಂಡು ದೇವರನ್ನು ಮರೀಬೇಡಿ. ನಮ್ಮದು ಯಾವತ್ತಿಗೂ ಇದ್ದರೂ ಕೂಡ ನಮ್ಮದು ದಾಸತ್ವ ಹೊರತಾಗಿ ನಮಗೆ ಈಶತ್ವ ಇಲ್ಲ. ನಾವು ಯಾವತ್ತಿಗೂ ಸ್ವಾಮಿ ಅಲ್ಲ, ನಾವು ಯಾವತ್ತಿಗೂ ಕೂಡ ದಾಸರೇ ಅನ್ನುವಂಥದ್ದನ್ನು ಈ ಪ್ರಭವ ಅನ್ನುವಂತಹ ಪರಮಾತ್ಮನ ಮಾತು ಎತ್ತಿ ಹೇಳ್ತದೆ. ಅದಕ್ಕೋಸ್ಕರ ನಮ್ಮೊಳಗಿನ ಅಹಂಕಾರ ದೂರ ಆಗಬೇಕಾದರೆ, ನಮ್ಮೊಳಗಿನ ನೆಗೆಟಿವ್ ಎನರ್ಜಿಗಳೆಲ್ಲವೂ ಕೂಡ ನಮ್ಮನ್ನು ಬಿಟ್ಟು ಹೋಗಬೇಕಾದರೆ, ನಾನಲ್ಲ ನೀನು, ನಾನು ಬರೇ ಇಲ್ಲಿ ಸೇವಕ ಅಂತ ಹೇಳಿ ನಾವು ಎಲ್ಲ ಅವನ ಕಡೆಗೆ ತೋರಿಸಿದಾಗ ನಮ್ಮಲ್ಲಿರುವಂತಹ ಆ ಎಲ್ಲ ದುಷ್ಟ ಅಥವಾ ನಮಗೆ ಬಾಧಕವಾದಂತಹ ಋಣಾತ್ಮಕ ಶಕ್ತಿಗಳೆಲ್ಲ ದೂರ ಹೋಗಬಹುದಂತೆ. ಅದಕ್ಕೋಸ್ಕರ ಅವರನ್ನು ಪ್ರಭವ ಅಂತ ಹೇಳಿ ಕರಿತಾ ಇರಬೇಕು. ಭವ ಅಂತ ನಮಗೆ ಗೊತ್ತು, ಸಂಸಾರ ಅಂತ. ಈ ಭವ ಸಾಗರದಲ್ಲಿ ನಾವೆಲ್ಲ ಮುಳುಗಾಡ್ತಾ ಇದ್ದೇವೆ ಅಲ್ವಾ? ಆದರೆ ಅವನದ್ದೇ ಪ್ರಕೃಷ್ಟವಾದಂತಹ ಭವ ಅಥವಾ ಇನ್ನೊಂದು ಪ್ರಗತವಾದಂತಹ ಭವ ಅಂತ. ಅದರ ಅರ್ಥ ಏನು ಅಂತ ಹೇಳಿದರೆ, ನಮಗೆ ಸಾಂಸಾರಿಕವಾದಂತಹ ಯಾವುದೇ ಕಷ್ಟಗಳು ತೊಂದರೆಗಳು ಏನೆಲ್ಲ ಇವೆಯೋ ಅದರಿಂದ ಅವನು ಹೊರತಾದವನು. ನಮ್ಮ ಹಾಗೆಯೇ ಇನ್ನೊಬ್ಬ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನಿಂದ ನಾವು ಯಾವ ಸಹಾಯವನ್ನು ನಿರೀಕ್ಷಿಸಬಹುದು? ಅವನು ಕೂಡ ನಮ್ಮ ಹಾಗೆ ಆಗಿಬಿಟ್ಟ ಅಲ್ವಾ? ಆದರೆ ಪರಮಾತ್ಮ ಹಾಗಲ್ಲ, ಈ ಸಂಸಾರದಿಂದ ದೂರ ಇರುವವನು, ನಮ್ಮನ್ನು ಉದ್ಧಾರ ಮಾಡುವವನು ಅಂತ ಅರ್ಥ ಅಲ್ವಾ? ಹಾಗಾಗಿ ಪರಮಾತ್ಮನನ್ನು ಪ್ರಭವ ಅಂತ ನಾವು ಮತ್ತೆ ಮತ್ತೆ ಕರೆದರೆ ನಮ್ಮ ಸಂಸಾರ ತಾಪತ್ರಯಗಳು ದೂರವಾಗ್ತವೆ. ಅದನ್ನು ಪ್ರತ್ಯಕ್ಷವಾಗಿ ನಾವು ರಿಕ್ವೆಸ್ಟ್ ಮಾಡಬೇಕು ಅಂತ ಇಲ್ಲ, ಅವನನ್ನು ಕರೆದರೆ ಸಾಕು. ನೀನು ಸಂಸಾರದಿಂದ ದೂರ ಇರುವವನು, ವಾದಿರಾಜರು ಹೇಳ್ತಾರೆ ನಿನ್ನಂತೆ ಮಾಡೆನ್ನನು ಅಂತ ಹೇಳಿ. ಈ ಸಂಸಾರದ ಬಂಧನದಿಂದ ಬಿಡಿಸಿ ನಿನ್ನ ಹಾಗೆ, ಅಂದರೆ ನೀನು ಹೇಗೆ ಸಂಸಾರದಿಂದ ವಿಮುಕ್ತನಾಗಿ ಸರ್ವಶಕ್ತನಾಗಿದೆ, ನಿನಗೆ ಹಾಗೆ ಸರ್ವಶಕ್ತ ಆಗಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ಸಾಮರ್ಥ್ಯ ಇಲ್ಲ. ಅಟ್ಲೀಸ್ಟ್ ಒಂದು ಈ ಲೆವೆಲಲ್ಲಾದರೂ ಕೂಡ ಸಂಸಾರದಿಂದ ಆಚೆ ಬಂದಿದ್ದಾನೆ ಅಥವಾ ನಿನ್ನ ಕರುಣೆಯ ನೆರಳಲ್ಲಿ ಆಶ್ರಿತನಾಗಿದ್ದೇನೆ ಅನ್ನುವಂತಹ ಒಂದು ಅನುಗ್ರಹವನ್ನಾದರೂ ನನಗೆ ಮಾಡು ಅಂತ ಬೇಡಿಕೊಳ್ಳಬೇಕಾದರೆ ಅವನನ್ನು ಪ್ರಭವ ಅಂತ ಹೇಳಿ ಭಕ್ತಿಪೂರ್ವಕವಾಗಿ ಕರೆದುಕೊಳ್ಳಬೇಕು. ಮತ್ತೊಂದು ಪ್ರಭವ ಅಂದರೆ ಭವ ಅಂದರೆ ಅದೇ ಅವನ ಅವತಾರ ಅಂತ ಅರ್ಥ. ಪ್ರಕೃಷ್ಟವಾದಂತಹ ಅಂದರೆ ಪರಮಾತ್ಮನ ಅನೇಕ ಅವತಾರಗಳಿವೆ. ಅದರಲ್ಲಿ ದಶಾವತಾರ ಅಂತ ಹೇಳಿ 10 ಅವತಾರಗಳನ್ನು ವಿಶಿಷ್ಟವಾಗಿ ನಮಗೆ ಚಿಂತನೆ ಮಾಡಲಿಕ್ಕೆ ಶಾಸ್ತ್ರಕಾರರು ನಮಗೆ ಆದೇಶ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ, ಆ ರೂಪ ಬರೇ ನಮ್ಮಂತಹ ಅನೇಕ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ, ನಮ್ಮ ಸಂಸಾರದ ತೊಂದರೆಗಳನ್ನೆಲ್ಲವನ್ನು ಕೂಡ ದೂರ ಮಾಡಲಿಕ್ಕೆ ಇರುವಂತಹ ವಿಶಿಷ್ಟ ಅಂತಹ ಪರಮಾತ್ಮನ ಅವತಾರಗಳು. ಅಂತಹ ಪ್ರಕೃಷ್ಟವಾದಂತಹ ಅವತಾರಗಳಿರುವವನೇ ಪರಮಾತ್ಮ, ಅವನು ಪ್ರಭವ ಅಂತ ಹೇಳಿ ಅವನ ಚಿಂತನೆ. ಈ ರೀತಿಯಾಗಿ ಪರಮಾತ್ಮನನ್ನು ಪ್ರಭವ ಅಂತ ಹೇಳಿ ಚಿಂತನೆ ಮಾಡಿದಾಗ ಅವನ ಅನೇಕ ಅನಂತ ಅವತಾರಗಳನ್ನು ಸ್ಮರಿಸಿದಂತಹ ಪುಣ್ಯ ನಮಗೆ ಸಿಗ್ತದೆ. ಅಂತಹ ಪ್ರಭವ ಪರಮಾತ್ಮ ನಮ್ಮ ಭವದ ಎಲ್ಲ ದುರಿತಗಳನ್ನು ದೂರ ಮಾಡಿ ನಮ್ಮ ಸಂಸಾರವನ್ನು ಚೆನ್ನಾಗಿ ನೋಡಿಕೊಂಡು ನಮಗೆ ಸುಖವನ್ನು ಆನಂದವನ್ನು ಕೊಟ್ಟು ನಮ್ಮ ಉದ್ಧಾರಕ್ಕೆ ಕಾರಣನಾಗಲಿ ಅಂತ ಬೇಡಿಕೊಳ್ಳೋಣ. ಕೃಷ್ಣಾರ್ಪಣಂ.